ಪ್ರತಿಯೊಬ್ಬರೂ ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಮನೆಗೆ ಪಾಲಿಕೆಯ ಅನುಮತಿ ಇಲ್ಲ ಅಂತಂದ್ರೆ ಬಂದು ಡೆಮಾಲಿಷ್ ಮಾಡ್ತಾರೆ. ಸುದ್ದಿಯನ್ನ ನೀವು ನೋಡ್ಲೇಬೇಕು. ಕಟ್ಟಿದ ಮನೆಗೆ ಪಾಲಿಕೆ ಅನುಮತಿ ಇದೆಯಾ, ಪಾಲಿಕೆ ಅನುಮತಿ ಇಲ್ಲ ಅಂತಂದ್ರೆ ಜೆಸಿಬಿ ತಂದು ಡೆಮಾಲಿಷ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯಾಚರಣೆ ಅನುಮತಿ ಪಡೆಯದೆ ಕಟ್ಟಿದ್ದಂತಹ ಮನೆಯ 2 ಫ್ಲೋರ್ ಡೆಮಾಲಿಷ್. ಮಹದೇವಪುರ ವಲಯದ ಎಇಸಿಎಸ್ ಲೇಔಟ್ನಲ್ಲಿ ಕಾರ್ಯಾಚರಣೆ. ಭಾಸ್ಕರ್ ಎಂಬುವರು ಕಟ್ಟಿದ್ದಂತಹ ಮನೆಯ 2 ಮಹಡಿಗಳು ನೆಲಸಮ ಮಾಡಲಾಗಿದೆ. ಪಾಲಿಕೆಯಿಂದ ಅನುಮತಿ ನೀಡಿದ್ದ 4 ಮಹಡಿ ಕಟ್ಟಲು ಮಾತ್ರ, ಆದ್ರೆ ನೆಲಸಮಗೊಳಿಕೆ ಮಾಡುದು ಒಟ್ಟು 6 ಮಹಡಿಯನ್ನ ಅಂತ ಭಾಸ್ಕರ್ ಹೇಳ್ತಾ ಇರುವಂತದ್ದು. ನೋಟಿಸ್ ಕೊಟ್ಟರು ಕೂಡ ಕಟ್ಟಡ ನಿರ್ಮಾಣ ನಿಲ್ಲಿಸದಂತಹ ಮಾಲೀಕ ಭಾಸ್ಕರ್ ಇವತ್ತು 3 ಕಟ್ಟಡ ಕೊರೆಯುವ ಯಂತ್ರ ಹಾಗೂ 10 ಸಿಬ್ಬಂದಿ ಬಳಸಿ ಡೆಮಾಲಿಷ್ ಮಾಡಲಾಗಿದೆ. ಮಹದೇವಪುರ ವಲಯದ ಆಯುಕ್ತ ಕೆಎಸ್ ರಮೇಶ್ ಆದೇಶದ ಮೇರೆಗೆ ಕ್ರಮ. ಮಹದೇವಪುರ ವಲಯ ಇಇ ಕುಮಾರ್, ಎಇ ಶ್ರೀಕಾಂತ್ ಭಾಗಿಯಾಗಿದ್ದಾರಂತೆ. ಎಸ್ ಬೆಂಗಳೂರಿಗರೇ, ನೀವು ಈ ಒಂದು ಸುದ್ದಿಯನ್ನ ನೋಡಲೇಬೇಕು. ಅನುಮತಿ ಇಲ್ಲದೆ ಮನೆಗಳನ್ನ ಕಟ್ಟಿದ ಮನೆಗೆ ಪಾಲಿಕೆ ಅನುಮತಿ ಸಿಗದೆ ಹೋಗಿದ್ರೆ ಈ ಒಂದು ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಪಾಲಿಕೆ ಅನುಮತಿ ಇಲ್ಲ ಅಂತಂದ್ರೆ ಜೆಸಿಬಿ ತಂದು ಡೆಮಾಲಿಷ್ ಮಾಡಲಾಗ್ತಾ ಇರುವಂತದ್ದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯಾಚರಣೆ ಇದಾಗಿದ್ದು, ಅನುಮತಿಯನ್ನ ಪಡೆಯದೆ ಕಟ್ಟಿದ್ದಂತಹ ಮನೆಯ 2 ಫ್ಲೋರ್ ಡೆಮಾಲಿಷ್ ಮಾಡಲಾಗಿದೆ. ಮಹದೇವಪುರ ವಲಯದ ಎಇಸಿಎಸ್ ಈ ಒಂದು ಲೇಔಟ್ನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿದ್ದು, ಭಾಸ್ಕರ್ ಎಂಬುವರು ಕಟ್ಟಿದ್ದಂತಹ 2 ಮನೆಗಳ 2 ಮಹಡಿಗಳನ್ನ ನೆಲಸಮ ಮಾಡಲಾಗಿದೆ. ಪಾಲಿಕೆಯಿಂದ ಅನುಮತಿ ನೀಡಿದ್ದಂತಹ 4 ಮಹಡಿ ಕಟ್ಟಲು ಮಾತ್ರ ಅನುಮತಿಯನ್ನ ನೀಡಲಾಗಿತ್ತು. 6 ಮಹಡಿಯನ್ನ ಮನೆ ಕಟ್ಟಿರುವಂತಹ ಭಾಸ್ಕರ್ ನೋಟಿಸ್ ಕೊಟ್ಟರೂ ಕೂಡ ಕಟ್ಟಡ ನಿರ್ಮಾಣ ನಿಲ್ಲಿಸಿದಂತಹ ಮಾಲೀಕ ಭಾಸ್ಕರ್ ಇವತ್ತು 3 ಕಟ್ಟಡ ಕೊರೆಯುವಂತಹ ಯಂತ್ರ ಹಾಗೂ 10 ಜನ ಸಿಬ್ಬಂದಿಯನ್ನ ಕರ್ಕೊಂಡು ಬಂದು ಡೆಮಾಲಿಷ್ ಮಾಡಲಾಗಿದೆ. ಮಹದೇವಪುರ ವಲಯದ ಆಯುಕ್ತ ಕೆಎಸ್ ರಮೇಶ್ ಈ ಆದೇಶವನ್ನು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.